ಹೊಲದಾಗ ಸರ್ವೆ ಮಾಡಿ ಕೇಸಿ ನಿಮಗೆ ಎಚ್ಚರಿಕೆ ಕೊಡ್ಲಕ್ಕೆ ನಾವು ಬಂದಿವಿ. 50 ದಿನಗಳಿಂದ ದಿನಾಂತರ ಹೋರಾಟ ಮಾಡಿದರೂ ಕೂಡ ಇಡೀ ರಾಜ್ಯದಲ್ಲಿ 5 ಲಕ್ಷಕ್ಕೂ ಹೆಚ್ಚಿಗೆ ಅರ್ಜಿಗಳು ಅಣ್ಣ ತಮ್ಮದರ ಭಾಗಗಳನ್ನು ಮಾಡುವುದು ಸ್ಟ್ರೈಕ್ ಮಾಡಕೈತಿವಿ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಇಲ್ಲದಿದ್ದರೆ ರೈತರ ಸಂಘಟ ಸೇರ್ಕೇಸಿ ವಿನೂತನ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು. ಎಲ್ಲಿ ಯಾದಗಿರಿಗೆ ತುಂಬಿದ್ರನ ಹಳ್ಳಿಗೆ ಬರವಲ್ರು ಬರಲಾರ ಸಲಕ್ಕಾಗಿ ನಮ್ಮ ಉಮೇಶ್ ಅಣ್ಣ ಅವರು ಎಲ್ಲರೂ ಕಲ್ತು ಇವತ್ತು ನಾವು ಹುಸೇನಪ್ಪನ ಹೊಲದಾಗ ಸರ್ವೆ ಮಾಡಿ ಕೇಸಿ ನಿಮಗೆ ಎಚ್ಚರಿಕೆ ಕೊಡ್ಲಕ್ಕೆ ನಾವು ಬಂದೀವಿ ಮುಂಡ್ರಿಗೆ. ಇವತ್ತು ನಾವುಗಿನ ಸರ್ವೆಗಿನ ಸ್ಟಾರ್ಟ್ಗಿನ ಮಾಡಲಿಲ್ಲ ಅಂದ್ರೆ ಮುಂದೆ ಧರಣಿ ಕೊಡ್ಬೇಕಾಗ್ತದಂತೇಳಿ ಮುಖ್ಯಮಂತ್ರಿಯವರಿಗೆ ಅವರಿಗೆ ಮನವಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಜಿಲ್ಲೆಯಲ್ಲಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸುಮಾರು ಏನದಂದ್ರೆ 50 ದಿನಗಳಿಂದ ದಿನಾಂತರ ಹೋರಾಟ ಮಾಡಿದರೂ ಕೂಡ ಗುತ್ತಿಗೆದಾರ ಸರ್ವೇರರು ಕೂಡ ಇವತ್ತಿಗೂ ಕೂಡ ಸರ್ಕಾರ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಅವ್ರ ಕಡೆಗೆ ತಿರುಗಿ ನೋಡದೆ ಅವ್ರ ಮುಖಂಡರನ್ನು ಕರೆಸಿ ಅವ್ರನ್ನ ಸಭೆ ಮಾಡಿ ಅದ್ರದ್ದು ಏನು ಸಮಸ್ಯೆ ಆದಂತಕ್ಕಂಥ ಸಮಸ್ಯೆ ಇತ್ಯರ್ಥ ಪಡಿಸುವಲ್ಲಿ ಇಲ್ಲಿವರೆಗೆ ಹೋಗಿರಲಾರ್ದು ದುರದೃಷ್ಟಕರ ಸಂಗಾತಿ. ಯಾಕೆ ಹೇಳಕತ್ತೀನಿ ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಏನದಂದ್ರೆ ಇವಾಗ ಬೇಸಿಗೆ ಸಮಯದಲ್ಲಿ ಜಮೀನು ಮಾರಾಟ ಮಾಡೋದಾಗಲಿ ಖರೀದಿ ಮಾಡೋದಾಗಲಿ ಮತ್ತು ಯಾವುದು ಅವರ ಕುಟುಂಬದ ಯಾವುದು ವಂಶಾವಳಿ ಪ್ರಕಾರ ಏನದಂದ್ರೆ ಹೊಲಗಳ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮೊದಲಿನಿಂದ ಮಾಡ್ಕೊಂಬಂದ್ರೆ ಹಿರಿಯರು ಈಗಲೂ ಕೂಡ ಮಾಡ್ತಾರೆ. ಇದು ಇವತ್ತೇ ಬೆಳೆ ಇರಲಾರ ಸಮಯದಲ್ಲಿ ಸರ್ವೆ ಮಾಡಿಕೇಸಿ ಪೌಡಿ ಮಾಡ್ಲಿಕ್ಕೆ ಸರಿಯಾದ ಸಮಯ. ಅದನ್ನು ಮಾಡೋ ಸಮಯದಲ್ಲೇ ಅವರು 50 ದಿವಸಗಳಿಂದ ಅವರು ಧರಣಿ ಕೂತರು ಕೂಡ ಮಾನ್ಯ ಮುಖ್ಯಮಂತ್ರಿ ಕಂದಾಯ ಸಚಿವರು ಅವ್ರ ಕಡೆಗೆ ತಿರುಗಿ ನೋಡೋದಿರ್ತಕ್ಕಂಥದ್ದು ದುರದೃಷ್ಟಕರ ಸಂಗತಿ. ತಕ್ಷಣ ಎಚ್ಚೆತ್ತುಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಅವ್ರಿಗೆ ಅನುಕೂಲ ಮಾಡ್ಬೇಕು. ಅವ್ರಿಗೆ ಗುತ್ತಿಗೆದಾರ ಸರ್ವೇರ್ ಅನ್ನತಕ್ಕಂಥದ್ದೊಂದು ಹೊರಗಿಟ್ಟಿಗೆ ಅವ್ರನ್ನ ಇವತ್ತು ಇಲ್ಲೆಲ್ಲ ಸರ್ವೆ ಆಗಲಾರ್ದೆ ಇಡೀ ರಾಜ್ಯದಲ್ಲಿ 5 ಲಕ್ಷಕ್ಕೂ ಹೆಚ್ಚಿಗೆ ಅರ್ಜಿಗಳು ಬಂದು ಪೆಂಡಿಂಗ್ ಕೂತಾವ. ಇಲ್ಲಿ ನಮ್ಮ ಜಿಲ್ಲೆ ಬರೀ ಯಾದಗಿರಿ ಜಿಲ್ಲೆಯಲ್ಲಿ 12,000ಕ್ಕಿಂತ ಹೆಚ್ಚಿಗೆ ಅರ್ಜಿಗಳು ಏನದಂದ್ರೆ ಪೆಂಡಿಂಗ್ ಕುಂತು ದಿನನಿತ್ಯ ರೈತರು ಏನದಂದ್ರೆ ಚಪ್ಪಲಿ ಎರೆದು ಕೇಸಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದಕ್ಕೆ ಈ ಸಮಯದಲ್ಲಿ ಮಾಡಲಿಲ್ಲ ಅಂದರೆ ಮುಂದೆ ಬೆಳೆ ಬಂದಾಗ ಮಳೆ ಬಂದಾಗ ಈ ಚೈನ್ ಹಿಡಿದು ಕೇಸಿ ಸರ್ವೆ ಮಾಡ್ತಕ್ಕಂಥ ಕೆಲಸ ಯಾವಾಗಲೂ ಸೂಕ್ತ ಅಲ್ಲ. ಹಂಗಾಕೇಸಿ ನಾವು ಮುಂಡ್ರಿಗೆ ನಗರದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಹುಸೇನಪ್ಪ ಹೊಲದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಎಚ್ಚರಿಕೆ ನೀಡುವ ಮುಖಾಂತರ ಏನದಂದ್ರೆ ನಾವು ಚೈನ್ ಹಿಡಿದು ಹೊಲದಲ್ಲಿ ಸರ್ವೆ ಮಾಡೋದ್ರ ಮುಖಾಂತರ ಹಣಕ್ಕೂ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡಲಾಕತ್ತೀವಿ. ತಕ್ಷಣ ಅವ್ರಿಗೆ ಪರಿಹಾರ ಮಾಡಿರಿ, ಇಲ್ಲಾಂದ್ರೆ ಬೇಡಿಕೆಯನ್ನು ಈಡೇರಿಸ್ರಿ, ಇಲ್ಲಾಂದರೆ ಅವರಿಗೆ ಈಡೇರಿಸ್ತೀವಂತ ಭರವಸೆನ ಕೊಟ್ಟುಕೇಸಿ ಅವ್ರಿಗೆ ಜಮೀನು ಕಡೆಗೆ ಮುಖ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಆಗಲಾರ್ದ ಕಾರಣಕ್ಕಾಗಿ ಕೆಲವರು ಏನಂತಂದ್ರೆ ಅಲ್ಲೆಲ್ಲಿ ಯಾರನ್ನ ಇರ್ತಕ್ಕಂಥ ಕೆಲವರು ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ವೇರ್ಗಳು ಅವರು ರಿಟೈರ್ಡ್ ಆಗಿರ್ತಕ್ಕಂಥವ್ರಾಗಲಿ ಇನ್ನೊಬ್ರು ಯಾರನ್ನ ಇದ್ದಕೇಸಿ ಅವ್ರ ಬಳಿ ರೈತರ ಬಳಿ ಹಣ ಏನದ ಮನವಂತರ ಹಣ ಲೂಟಿ ಮಾಡ್ತಕ್ಕಂಥದ್ದು ಬೆಳಕಿಗೆ ಬಂದಿದ್ದು. ಇದನ್ನು ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ರೈತರ ಸಂಘಟ ಸೇರ್ಕೇಸಿ ವಿನೂತನ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇವೆ.
ಎಂಟು ಚೈನ್ ನೋಡ್ರಿ ಎಂಟು ನೋಡ ಏನ್ ಮಾಡ್ತಾರೆ ಹುಸೇನಪ್ಪ, ಈ ರೈತನ ಹೊಲದಲ್ಲಿ ನಾವು ಸರ್ವೆ ಮಾಡುವಂಥ ಕಾರ್ಯವನ್ನು ಅಣಕು ಪ್ರದರ್ಶನ ಮಾಡುವ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದೇನೆಂದರೆ, ಬೇಸಿಗೆಯಲ್ಲಿ ಅಂದರೆ ಯುಗಾದಿ ಆದ ನಂತರ ಸಂಪ್ರದಾಯವಾಗಿ ರೈತರು ತಮ್ಮ ಜಮೀನನ್ನು ಅಳತೆ ಮಾಡಿಸುವುದು ಹಾಗೂ ತಮ್ಮ ಎಲ್ಲೆಗಳನ್ನು ಸ್ಥಿರಪಡಿಸಿಕೊಳ್ಳುವುದು ಮತ್ತು ಅಣ್ಣ ತಮ್ಮದರ ಭಾಗಗಳನ್ನು ಮಾಡುವುದು, ಹೀಗೆ ಇನ್ನುಳಿದ ಚಟುವಟಿಕೆಗಳಲ್ಲಿ ಮುಂದಾಗ್ತಾರೆ. ಮಳೆ ಬಂದ ನಂತರ ಈ ಚಟುವಟಿಕೆಗಳು ಮಾಡಲಿಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಆಫೀಸಿಗೆ ಕಚೇರಿಗೆ ಹೋದರೆ ಕಚೇರಿಯಲ್ಲಿ ಅವರು ಧರಣಿ ಕೂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಅಲ್ಲಿ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳು ಇದ್ರ ಬಗ್ಗೆ ಮೃದು ಧೋರಣೆಯನ್ನು ತೋರಿಸಬಾರದು. ಸರ್ಕಾರ ಸಾಮಾನ್ಯವಾಗಿ ರೈತರಿಗೆ ಕಷ್ಟ ಬಂದಾಗ ಆ ಕುರುಡು ಜಾಣತನವನ್ನು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದೆ. ಇದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕುರುಡುತನ ತೋರಿಸಿದರೆ ಉಮೇಶಣ್ಣ ಮುದ್ದಾಳವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಇಡೀ ಯಾದಗಿರಿ ಜಿಲ್ಲೆಯ ರೈತರು ಒಂದಾಗಿ ಮುಂದಿನ ದಿನ ವಿನೂತನವಾಗಿ ಪ್ರತಿಭಟನೆ ಮಾಡಿ ಈ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆ ಇಡ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಅಂತ ಹೇಳ್ತೇನೆ. ನನ್ನ ಹೆಸರು ಡೇವಿಡ್ ಸ್ಯಾಮುಯಲ್, ಗುಂಜನೂರು, ಯಾದಗಿರಿ. ರೊಕ್ಕ ತುಂಬಿ ಎಲ್ಲ ಬರೋಲಾಗ್ತಾ ಇರಲ್ರಿ. ಸ್ಟ್ರೈಕ್ ಅಂತಾರ್ರಿ. ನಾವು ಹೊಲ ಮಾರಿ ಗದ್ದಿ ಮಾರಿ ಜಾಗ ಮಾರಿ ಎಲ್ಲ ಹೇಳಿ ವಾಪಸ್ ನಾವು ಬರದ್ರಪ್ಪ ಸ್ಟ್ರೈಕ್ ಮಾಡಕತ್ತೀವಿ. ಅವ್ರಿಗೆ ಕೂಲಿ ಎಲ್ಲ ಬೇಕಂತ ತಿಂಗಳಾಯ್ತ್ರಿ. ಓಡ್ಯಾಡಿ ಸಾಕಾಯ್ತ್ರಿ. ಬರೋದ್ರಾಗ ಬರೋದು ಅವ್ರಿಗೆ ಹೋಗಿ ಕೇಳ್ರಿ, ಸರ್ಕಾರ ಕೇಳ್ರಿ. ನಾವು ಏನೋ ಸ್ಟ್ರೈಕ್ ಮಾಡಿವಿ ಏನ್ ಮಾಡ್ಬೇಕ್ರಿ? ಮತ್ತೆ ಇವಾಗ ಹೊಲ ಮನಿಗಳು ಹೆಂಗ್ ಮಾಡ್ಬೇಕ್ರಿ? ಇದೇ ದಿನದಾಗ ಆದ್ರ ಆತವ್ರಿ. ಮತ್ತೆ ಬ್ಯಾಸಿಗೆ ದಿನದಾಗ ಆಗ್ಲಿಲ್ಲ ಅಂದ್ರೆ ಯಾವಾಗ ಆತವ್ರಿ? ನಿಮ್ಮ ಹೆಸರು? ಅದ ಮಲ್ಲಿಕಾರ್ಜುನ್.